3 ಹುಡುಗಿರನ್ನ ಪಟಾಯಿಸಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ನನಗೆ ಸೆಟ್ ಆಗೋ ಥರ ಆಶೀರ್ವಾದ ಮಾಡಪ್ಪ. ಓ ಮೈ ಗಣೇಶ, ಇವನ್ ಪಟಾಯಿಸಿರೋ ಹುಡುಗಿರಲ್ಲಿ ಒಂದು ಸಿಗ್ಬಾರ್ದು, ಎಲ್ಲ ನನಗೆ ಸಿಗ್ಬೇಕು. ಆ ಥರ ನೀನೇನಾದ್ರೂ ಪ್ಲಾನ್ ಮಾಡಿ ಆಶೀರ್ವಾದ ಮಾಡಪ್ಪ. ಗಣೇಶ, ಈ ನನ್ನ ಮಕ್ಕಳ ಥರ ನಾನು ಕೆಟ್ಟವನಂತೂ ಅಲ್ವೇ ಇಲ್ಲ. ನಿನ್ನ ಕೃಪೆಯಿಂದ ಈ ಜ್ಯೇಷ್ಠ ಹೋಗಿ ಆಷಾಢ ಕಳೆದು ಶ್ರಾವಣ ಬಂದರೆ ನಾನು ಟಾಪಲ್ಲಿ ಬರಬೇಕು. ಹಂಗೇನಾದರೂ ಆಶೀರ್ವಾದ ಮಾಡಪ್ಪ. ಬರೀ ನೋವುಗಳು. ನೀನು ಹೂವು ಹಣ್ಣು ಎಡೆ ತಿನ್ಕೊಂಡು ಹಾಯಾಗಿರು. ನನ್ ಜೀವನದಲ್ಲಿ ಏನ್ ಬೇಕು ಅಂತ ನಾನ್ ನೋಡ್ಕೊತೀನಿ. ಯಾಕಂದ್ರೆ ನಾನ್ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರ್ತೀಯ, ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ಐ ಆಮ್ ದ ಗಾಡ್ ಅಂಡ್ ಗಾಡ್ ಈಸ್ ಗ್ರೇಟ್. ಏನ್ ಬಿಡ್ಕತ್ ದೇವ್ರ ಹತ್ರ ಈ ಎಡ್ಡಕ್ಕೆ ಹೋಗೋಣ ಮಗ ಅಂತ ಹೇಳ್ತೀನಿ. ಏನಂತ ಪಡ್ಕೊಂಡ ದೇವ್ರ ಹತ್ರ ಏನ 3 ಜನ ಹುಡುಗಿನ ಪಟಾಯಿಸಿದಂತೆಲ್ಲ ಅವರೆಲ್ಲ ನೀನ್ ಹಿಂದೆ ಬರ್ಲಿ ಅಂತ ಬೇಡ್ಕೊಂಡೆ. ಇನ್ನೊಬ್ಬರ 5 ಜನ ಹುಟ್ಟಿ ಹಾಕೊಂಡಿದ್ದೆ, ಅವ್ನಿಗೆ 3 ಜನ ಹುಡುಗರ್ಸಿ ಅಂತ ಪಡ್ಕೊಂಡಿದ್ದಿ. ಏನ್ ಹುಡುಗಿರು ಅಂತ ಸಾಯ್ತಿರನ್ರು. ಜೀವನದಲ್ಲಿ ಮುಂದೆ ಬನ್ನಿ, ಸಂಪಾದನೆ ಮಾಡಿ. ಇಂತ 100 ಹುಡುಗಿರಲ್ಲ, 100 ಹುಡುಗಿರು ನಿಮ್ಮಂದ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. 4 ಆಂಟಿಯರ್ನ ಪಟಾಯಿಸಿರೋ ನನ್ನ ಮಗ ನೀನು ಹುಡುಗಿರ ಬಗ್ಗೆ ಮಾತಾಡ್ತೀಯಾ? ದುಡ್ಡು ಮಾಡೋ ಆಸೆ ಎಲ್ರಿಗೂ ಅದ, ಆದ್ರೆ ಹಿಂಗೆ ಜೋಬಲ್ಲ 50 ರೂಪಾಯಿ ಇದ್ರೆ ಬಾರ್ಗ್ ಹೋಗ ನನ್ ಮಗ. ನೀನ್ ಹಂಗ ದುಡ್ಡು ಮಾಡಿಯಾ? ದುಡ್ಡು ಮಾಡೋ ನನ್ನ ಹತ್ರ ಇದೆ. ಗಣೇಶನ್ ಮೇಲೆ ಭಾರ ಹಾಕಿ ಮಾಡೋಣ ಅಂದ್ರೆ ನಾನು ಹೇಳ್ತೀನಿ. ಮಗ, ಮೆಜೆಸ್ಟಿಕ್ ಮಾತ್ರ ಕರಿಬೇಡ. ನೀ ಮುಚ್ಕೊಂಡ್ ನಾನು ಹೇಳಿದ್ನ ಕೇಳ್ತೀಯ ಅಂದ್ರೆ ಹೇಳ್ತೀನಿ. ಸುಮ್ನಿರು, ಅವ್ನೇನ್ ಹೇಳ್ತ ಕೇಳೋಣ. ಅದ್ ಏನ್ ಹೇಳ್ತೀಯ ಹೇಳು. ಒಂದೇ ತಿಂಗಳಲ್ಲಿ ಎಲ್ರು ರೋಲ್ಸ್ ರೈಸ್ ತಗೊಳ್ಬೇಕು ಅಂತ ಐಡಿಯಾ ಇದೆ ನನಗೆ. 32 ಏನೋ ಅದು 32. ಹೇಳಿನ 30 ಮನೆ ಹಾಳು ಮಾಡಿದ್ಯಾ? 32 32 ಆಯ್ತಲ್ಲ. 32 ಮಗ, 33 ಇದ್ರಲ್ಲಿ ಇರಲ್ಲ. ನಿನ್ನ ಅಚ್ಚಿಗೆ ಅಂದಾಳಿನ ತಂದು ನಾನು ನಿಮ್ 3 ಜನನು ಸೇರಿಸ್ತಾ ಇದ್ದೀನಿ. ಎಲ್ಲಿಗ್ಲಾ? ಇದು ಮಿನಿ ಪೌಡರ್. ನಾನು ಇದನ್ನ ನಿಮ್ 3 ಜನಕ್ಕೂ ಸೇಲ್ ಮಾಡ್ತೀನಿ. ನೀವು 3 ಜನ ಇನ್ 3 ಜನಕ್ಕೆ ಸೇಲ್ ಮಾಡಿ. ಆ 3 ಜನ 9 ಜನಕ್ಕೆ ಸೇಲ್ ಮಾಡಿ. ಈ ತರ ಹೋದ್ರೆ ಒಂದೇ ತಿಂಗಳಲ್ಲಿ ಕೋಟ್ಯಾಧೀಶ್ವರ ಆಗ್ತೀವಿ ನಾವು. ಈ ಮಿನಿ ಪೌಡರ್ ತಗೊಂಡು ಮನೆಗೆ ಹೋದವ್ರಿಗೆಲ್ಲ ಮೆಟ್ ಆಗಿ ಬಿದ್ದಿದ್ದಾರೆ. ಮಗ, ಅವು ಸೇಲ್ ಆಗ್ತಾವ. ಹಿಂಗ್ ಮಾಡ್ಬಿಡ, ಹಿಂಗ್ ಮಾಡು ಮಾಡ್ಬಿಡ. ಈ ಕೋಟಿಯಿಂದ ಓಡ್ತಾ ಇದೀಯ ಅಂತ ತಿಳ್ಕೊ. ಹಿಂಗ್ ಮಾಡು. ಬಂತು ಕೋಟಿ ಬಂತು, ಇಲ್ಲೇ ಮಾಡು, ಹಿಂಗ್ ಮಾಡು. ಓ ಮಗ, ಏನೋ ಮಾಡ್ತಾ ಇದೀಯಾ? ಕೋಟಿ ಬಂದಿದೆ ನೋಡೋಣ. ಹಿಂಗ್ ಮಾಡಿದ್ರೆ ಕೋಟಿ ಬರುತ್ತಾ? ಊಟ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಅಂತ ಗ್ಯಾರಂಟಿ ಕಿತ್ತೋಗುತ್ತೆ. ಅವ್ನ್ ಬಿಡ್ರಿ ಮಗ, ನಿಮ್ಗೆ ಅಂಬಾನಿ ಅಡಾನಿ ರೇಂಜಿಗೆ ಬೆಳೆಸ್ತೀನಿ. ನೀವ್ ಹಿಂಗ್ ಮಾಡಿ. ದುಡ್ಡು ಬರ್ತಾ ಇದೆ. ಮಗ, ದುಡ್ಡು ಬರ್ತಾ ಇಲ್ಲ. ಬರ್ತಾನೆ ಇಲ್ಲ. ನನ್ ಮೇಲೆ ಹಣೆ ಇಟ್ಟಳು. ಸರಿ, ನೀನೇ ಒಂದೆರಡು ಐಡಿಯಾ ಕೊಡೋಣ. ಮನೆ ಹಾಳು ಮಾಡಕ್ಕೆಲ್ಲ ಇಡಬೇಕಂತ ಇವ್ರಿಗೆ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಸರಿ ಹೇಳಪ್ಪ. ಇವ್ನು ಟೀ ಮಾಡಿ ಪ್ರಧಾನಮಂತ್ರಿ ಆಗ್ತಾನಂತ. ಐಡಿಯಾ ಇದ್ರೆ ಕೊಡು, ಇಲ್ಲ ಅಂದ್ರೆ ಟೀ ಮುಚ್ಕೊಂಡ್ ಬಿದ್ಕೋ. ಏನಾರ ಮಾಡ್ಕೊಂಡ್ ಸಾರಪ್ಪ. ಮಗ, ನಿಜವಾಗ್ಲೂ ಹೇಳ್ತೀನಿ, ಬಜ್ಜಿ ಬೋಂಡಾ ಟೀ ಇದು 3 ಇಟ್ರೆ ದಿವ್ಸಕ್ಕೆ 2,000 ಹೆಂಗಾರ ಎತ್ಬೋದು ಮಗ. ಮಗ, ನಾವ್ 3,000 ಎಣ್ಣೆ ಹುಡ್ತೀವಲ್ಲ. ನಾಳೆ ಕೋಟೇಶ್ವರ ಆಗ್ತೀವಲ್ಲ ನಾವು, ಅವಾಗ ನೋಡ್ತೀವಲ್ಲ ಮಗನೇ ನಾವು ನಿನಗ. ಹಿಂಗ್ ಮಾಡಿ ಕೋಟೇಶ್ವರ ಆಗ್ತೀರಾ? ಅದ್ರ ಬದಲು ಮೆಜೆಸ್ಟಿಕ್ ಹೋಗಿ ಹಿಂಗ್ ಮಾಡು. ಹೋಗಲ್ಲೇ ಲೊಪ್ಪರ್. ಹಂಗಂದ್ರೆ ದುಡ್ಡು ಬರುತ್ತೆ ನಮ್ಮಮ್ಮ. ನೀನ್ ಅವ್ನ ಸಡ ನನ್ ಮಗ. ನೀವಂತೂ ಕೋಟೇಶ್ವರ ಆಗ್ತಾರ ಬಿಡ್ತಾರ ನನಗಂತ ಗೊತ್ತಿಲ್ಲ. ಸಾಯಂಕಾಲ ಎಣ್ಣೆ ಹೊಡ್ಯಕ್ ನನಗಂತೂ ಅಡ್ಜಸ್ಟ್ ಆಯ್ತು. ಹಂಗೆ ನನ್ನ ಹತ್ರ ಒಂದೆರಡು ತೂತ್ ಬಿದ್ದಿರೋ ಕಾಚ ಐತೆ, ಅದನ್ನ ತಗೊಂಡೋಗೋ. ಸೈಡ್ಗೆ ಸ್ನಾಕ್ಸ್ ಆಗುತ್ತೆ. ಅಮ್ಮ, ಅದನ್ನ ಬಿಟ್ಟು ಹಾಕೋ, ಬಿಸ್ನೆಸ್ ಐಡಿಯಾ ಬಗ್ಗೆ ಮಾತಾಡೋ. ಹೌದು, ನೀನ್ ಫಸ್ಟ್ ಕ್ಯಾರೆಕ್ಟರ್ ಆಚೆ ಬರ್ಲಾ? ಬಜ್ಜಿ ಬೋಂಡ ಐಡಿಯಾ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು. ಇನ್ನೊಂದು ಐಡಿಯಾ ಇದೆ. ನಾವೆಲ್ಲ ಹೆಣ್ಣಾಗ್ಬೇಕಷ್ಟೇ. ನಾನ್ ಮುಖ್ಯಮಂತ್ರಿ ಆಗ್ಬೇಕಷ್ಟೇ.
ಹಂಗಂದ್ರೆ ನಾನ್ ನಿನಗೆ ಒತ್ತುತ್ತೀನಿ. ಓಟು ನಾನ್ ಬಚಾವ್. ಮಾಮ ಇಬ್ರು ಸೇರಿ ಬಿಸ್ನೆಸ್ ಮಾಡೋಣ. ನಾನೇ ಆಟಿಕೆಲ್ಲ ಇಲ್ಲಪ್ಪ. ಡೈರೆಕ್ಟರ್ ಇಂದ ಹೊರಗಡೆ ಬಾ, ಮುಖ ಮುತ್ತಿ ಹೊಡೆದಾಕ್ತೀನಿ ನೋಡಿ. ಏನ್ ಬಿಸ್ನೆಸ್ ಅಂದ್ರೆ ಸರಿಯಾಗಿರೋದು. ಅವನ್ನ ಬಿಟ್ಟಾಕ್ಲ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಮಾಡ್ತೀಯಾ? ಸರಿ, ನಿನ್ನ ಐಡಿಯಾ ಹೇಳಿ ನೋಡು. ಗಣೇಶ ಹೆಸರಲ್ಲಿ ಚಂದ ಎತ್ತೋಣ, ಎತ್ಬಿಟ್ಟು ಎಣ್ಣೆ ಹುಡ್ಕೊಂಡ್ ಬಿದ್ಬಿಡೋಣ. ಹಿಂಗೆ ಎಷ್ಟು ಮನೆ ಲೂಟಿ ಮಾಡಿದ್ಯಪ್ಪ ನೀನು? ಎಣ್ಣೆ ಏಟು ಮಧ್ಯಮ, ಗಣೇಶನ ಏಟ ಅಂತಿಮ. ಹಂಗಂದ್ರೆ ಮನೆ ಕಡೆ ಹೋಗೋಣ ಬಾ ಮಾಮ. ನೀನ್ ಕ್ಯಾರೆಕ್ಟರ್ ಅಂತ ಹೊರಗಡೆ ಬರೋದಿದ್ಯಾ, ತಿಕ್ಕದ ಮೇಲೆ ಹೋದ ಮನೆ ಕಳಿಸ್ಲ. ಫೈನಲ್ ಆಗಿ ಒಂದ್ ಹೇಳ್ತೀನಿ, ಆ ಬಿಸ್ನೆಸ್ ಮಾಡೋಣ. ಬಂಡವಾಳ ಎಷ್ಟು? ₹1 ಬಂಡವಾಳ ಇಲ್ಲ. ಸಾರ್ವಜನಿಕರ ಶೌಚಾಲಯ ಮುಂದೆ ಎಲ್ಬಳೆ ಕಾರ್ಯಕ್ರಮ. ಆ ತಿಕ್ಕಲ್ ನನ್ ಮಗನ್ ಬಿಟ್ಟಾಕು, ನಿನ್ನ ಐಡಿಯಾ ಹೇಳು. ಬಂಡವಾಳ ಅಂತೂ ಇಲ್ಲ, ಆದ್ರೆ ಯೂನಿಫಾರ್ಮ್ ಮಾತ್ರ ಇರುತ್ತೆ. ಯೂನಿಫಾರ್ಮ್? ಏನೋ ಯೂನಿಫಾರ್ಮ್ ಅಂತ ಇದೆಯಾ? ಅದೇ ನಿಮ್ ಮನೇಲಿ ಇದೆಯಲ್ಲ ಹರಿದೋಗಿರೋ ಬಟ್ಟೆ. ಗ್ಯಾಸ್ ಒಲಿ ರಿಪೇರ್ ಮಾಡೋರು ಬಂದಾರ್ರಿ, ಗ್ಯಾಸ್ ಒಲಿ ರಿಪೇರ್ ಮಾಡ್ಕೊಡ್ತಾರ ಬರ್ರಿ. ಗ್ಯಾಸ್ ಒಲೆ ರಿಪೇರ್ ಅದೇ ಅದಕ್ಕೂ ದುಡ್ಡು ಹಾಕ್ಬೇಕಲ್ವೋ? ಅಷ್ಟೊಂದು ಕಷ್ಟಪಡೋದಿಲ್ಲ, ಕುಂತಲೇ ದುಡ್ಡು ಬರುತ್ತೆ. ಹಂಗಂದ್ರೆ ನಿನ್ ಪ್ರಕಾರ ತಪ್ಪಿಸ್ಕೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡವೆ? ಹೌದ್, ಮತ್ ನಾನು ಅದೇ ಹೇಳ್ತಿರೋದು. ಇದು ಮಾತಂದ್ರೆ ನೀನೇನೋ ಇಷ್ಟೊಂದು ದಿವಸ ಹೇಳ್ತಾ ಇದೀಯಾ? ಅದೇ ಕಂಡ್ರ ನನ್ ಕಸಬು. ನೀನ್ ಭಿಕ್ಷೆ ಎತ್ತೀಯಾ? ಬಂಡವಾಳ ಇಲ್ದೆ ದಿನಕ್ಕೆ 5,000 ರೂಪಾಯಿ ದುಡಿತೀನಿ ನಾನು. ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಕಣ್ರು. 5,000 ಮಗ 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 ನಮ್ಗೆ ಹೇಳ್ಕೊಡ ಮಗ. ಸಾರ್ ಚೆನ್ನಾಗಿದ್ದೀರಾ? ಹಿಂಗೇಳಿ ವರ್ಷದಲ್ಲಿ ಅಂಬಾನಿನ ಮೀರಿಸ್ತೀರಾ?